Hello everyone, today we are going Horticultural University in Bagalkot. Hello everyone. We, the students of Cambridge Public School, would like to thank the management of our school for providing us the opportunity to visit the University of Horticulture. As our school provides us holistic education, so every year our school provides one-day educational trip. So we are on the way. Let's go. So horticulture means it's a art and science. Okay, we teach. There are different departments here, like floriculture, soil science, then entomology, pathology, biotechnology, physiology, vegetable science. It's a huge bunch of departments. Okay, we have to double it to feed the nation. Okay, so that's it. What they decided, they constructed a research institute and colleges like this. Okay, here they do some scientific study there. Okay, they try to improve the productivity. Okay, so that we can get food. Okay, so we have a patch of land. In the same land we have to feed the growing population. Okay, that is the challenge. To meet that, there are so many criteria. Andre, we need to come up with a new varieties. ಸೊ ಒಂದು ಗಿಡ ಇರ್ತದ, ಅದು 50 ಫ್ರೂಟ್ಸ್ ಕೊಡ್ತಾ ಇರುತ್ತೆ ಅಂದರೆ ನೆಕ್ಸ್ಟ್ ಇಯರ್ ಇಟ್ ಶುಡ್ ಗಿವ್ 200 ಫ್ರೂಟ್ಸ್. ದಟ್ ಈಸ್ ದ ಟಾರ್ಗೆಟ್. ಸೊ ವಾಟ್ ಮೋಡ್ ವಿ ಕ್ಯಾನ್ ಅಚೀವ್ ದಟ್ ಈಸ್ ದ ಥಿಂಕಿಂಗ್ ಆಫ್ ಇಯರ್. ಓಕೆ, ಸೊ ಆ ಥರನೇ ನಡೀತಾ ಇದೆ. ಫ್ಲವರ್ಸಲ್ಲೂ ಕಾಂಪಿಟೇಷನ್ ಮಾಡಿ ಎಷ್ಟು ವೆರೈಟಿ ಇದ್ದಾವೆ ಫ್ಲವರ್ಸಲ್ಲಿ. ದ ಸೇಮ್ ಸ್ಪೀಸೀಸ್ ಆಫ್ ಪ್ಲ್ಯಾಂಟ್ gives different colors of flower. All kind of research we'll do here. Okay, see, there are two science. One is agriculture, one is horticulture. Okay, agriculture is deal with some cereal crops, field crops ಅಂತೀವಿ. ಭತ್ತ, ರಾಗಿ, ಜೋಳ, ನವಣೆ, ಸಜ್ಜೆ, ಆ ಥರ ವಿಷಯಗಳನ್ನ ಅಗ್ರಿಕಲ್ಚರ್ ಸ್ಟಡಿ ಮಾಡ್ತಾರೆ. ಇನ್ ಕೇಸ್ ಆಫ್ ಹಾರ್ಟಿಕಲ್ಚರ್ ಏನಾಗ್ತದ, ನಮ್ಮಲ್ಲಿ ಮೇಜರ್ 5 ಡಿಸಿಪ್ಲಿನ್ ಇದ್ದಾವೆ. ಒಂದು ತರಕಾರಿ ವಿಭಾಗ, ದಟ್ ಈಸ್ ವೆಜಿಟೇಬಲ್ ಸೈನ್ಸ್. ಫ್ರೂಟ್ ಸೈನ್ಸ್, ಹಣ್ಣು ವಿಭಾಗ, ದೆನ್ ಪ್ಲ್ಯಾಂಟೇಷನ್ ಆ್ಯಂಡ್ ಆರೋಮ್ಯಾಟಿಕ್. ಪ್ಲ್ಯಾಂಟೇಷನ್ ಅಂದರೆ ಗೊತ್ತಿದೆಯಲ್ಲ, ಕೋಕೋನಟ್ಟು, ಬನಾನಾ, ಆಮೇಲೆ ಹರ್ಡ್ ಆಫ್. ಟಿಶ್ಯೂ ಕಲ್ಚರ್ ಕೇಳಿದ್ದೀರಾ? ಕೇಳಿಲ್ಲ. ವಿ ಕ್ಯಾನ್ ಗ್ರೋ ದ ಕ್ರಾಪ್ ವಿತೌಟ್ ಸಾಯಿಲ್. ಓಕೆ, ಜಸ್ಟ್ ನಮಗೆ ಬೀಜನೂ ಬೇಡ, ಒಂದು ಪ್ಲ್ಯಾಂಟ್ ಪಾಟ್ ಸಿಕ್ತು ಅಂದರೆ ವಿ ಕ್ಯಾನ್ ರೀಜುವಿನೇಟ್ ಇನ್ ಟು ಎ ಟ್ರೀ. Let's go and see the campus. ಆಫ್ಟರ್ ಹಾರ್ವೆಸ್ಟ್ ಅಂದರೆ ನೀವು ಬೆಳೆದ್ಬಿಟ್ಟು ನಿಮ್ಮ ಹತ್ರ ಇರ್ತದೆ ಬಂಚು, ಏನಾಗ್ತದೆ ಗೊತ್ತಾ, ಇದಕ್ಕೆ ರೋಗ ಬರಲ್ಲ ಅಂದ್ಕೊಳ್ಳೋಣ. ಈಗ ನೀವು ಮಲ್ಟಿಪಲ್ ಗಿಡಗಳೆಲ್ಲ ಹಾಕಿರ್ತೀರಿ, ತೋಟದಲ್ಲಿ ಇದೊಂದು ಗಿಡಕ್ಕೆ ರೋಗ ಬಂದಿರಲ್ಲ, ಬೇರೆ ಎಲ್ಲ ಗಿಡಕ್ಕೆ ಬಂದಿರುತ್ತೆ. ಓಕೆ, ಲಾಟ್ ಆಫ್ ಫ್ರೂಟ್ಸು, ತುಂಬ ಹಣ್ಣು ಅಂದರೆ ತುಂಬ ಹಣ್ಣು ಕೊಡುತ್ತೆ. In this we have to use plants, right, sir? Same species plant, ma. So that means we can't use in trees like that, sir. What do you want to achieve, ma? Like, sir, that all plants are grown in the same land, right, sir? Yeah. And we'll provide same amount of nutrition, Yes, everything, yes. sir. But this is that disease resistant, sir. That is not. Why so, sir? Yeah. See, we are all human beings. Yes, sir. And we are all different. Yes. We don't look same. Yes. That is the evolution, ma.
ಓಕೆ ಇಟ್ಸ್ ನೀವಿಬ್ರು ಇದ್ದೀರಲ್ಲ, ಇಫ್ ಯುವರ್ ಬ್ಲಡ್ ಗ್ರೂಪ್ ಮ್ಯಾಚಸ್ ಯು ಕ್ಯಾನ್ ಎಕ್ಸ್ಚೇಂಜ್ ಯುವರ್ ಹೆಡ್ಸ್. ಅದೇ ಥರಮ್ಮ ಇದು. ದೇರ್ ಆರ್ ನೋ ರೋಬೋಟಿಕ್ ಟೆಕ್ನಿಕ್ಸ್ ಆರ್ ಲೈಕ್ ದಟ್. ನಾವು ಈ ಥರ ಇದನ್ನ ಕಟ್ ಮಾಡ್ಕೋಬೇಕಮ್ಮ. ಆಮೇಲೆ ಅದನ್ನ ಈ ಶೇಪು ವಿ ಶೇಪು. ಓಕೆ, ಈ ಥರ ಕಟ್ ಮಾಡ್ಕೋಬೇಕು. ಈಗ ಈಗೇನು ಮಾಡಿದ್ದೀವಲ್ಲ, ಅವ್ರ ಗಿಡದಿಂದ ಒಂದು ಮೇಲ್ಗಡೆದು ಪೋರ್ಷನ್ ತೊಗೊಂಬಂದು ವಿ ಶೇಪ್ ಕಟ್ ಮಾಡಿ ಇನ್ಸರ್ಟ್ ಮಾಡಿ ಟ್ಯಾಗ್ ಮಾಡಿಬಿಡಿ. ದೆನ್ ಯು ವಾಟರ್ ಇಟ್. ಸೊ ಅವ್ರ ಮನೆ ಗಿಡನೇ ನಿಮ್ಮ ಹತ್ರ ಬರ್ತದೆ. ನೀವು ಬಿಸಾಕಿರೋ ವಾಟೆ ಯಾವುದೋ ಹಣ್ಣಿಂದು, ಬಟ್ ದ ಫ್ರೂಟ್ ವಾಟ್ ಯು ಗೆಟ್ ಲೇಟರ್ ಈಸ್ ದ ಫ್ರೂಟ್ ವಿಚ್ ಈಸ್ ನಿಮ್ಮ ನೈಬರ್ ಏನು ಎಂಜಾಯ್ ಮಾಡ್ತಿರ್ತಾರಲ್ಲ. Plant that it doesn't get any disease. Is there any specialized tissue for that? ಇಲ್ಲಮ್ಮ, ಏನಾಗ್ತದೆ, ವಿ ಆಲ್ ಅಲ್ವಾ, ದಟ್ ವಾಟ್ ವಿ ಈಟ್, ಹೌ ವಿ ಲೈಫ್ ಸ್ಟೈಲ್ ಏನಿತ್ತಲ್ಲ, ದೆನ್ ಅವರ್ ಇನ್ಬಿಲ್ಟ್ ಬ್ಲಡ್ ಗ್ರೂಪ್ ಯಾವುದಿತ್ತು, ಅದ್ರ ಮೇಲೆ ಇನ್ಫೆಕ್ಷನ್ ಇತ್ತು. ಕೆಲವರು ಅಸಿಂಪ್ಟೊಮ್ಯಾಟಿಕ್ ಇದ್ದರು, ಕೆಲವರು ಸತ್ತೇ ಹೋಗ್ಬಿಟ್ರು. ಓಕೆ, ಸೊ ಲೈಕ್ ವೈಸ್ ಇನ್ ನೇಚರ್ ಯು ವಿಲ್ ಫೈಂಡ್ ಎ ಮೆನಿ ಇದಮ್ಮ. ಕೆಲವು ರೆಸಿಸ್ಟೆಂಟ್ ಇರ್ತವೆ, ಕೆಲವು ಸಸೆಪ್ಟಬಲ್ ಇರ್ತವೆ. ಸೊ ನಾವು ಆದಷ್ಟು ರೆಸಿಸ್ಟೆನ್ಸ್ನ ಡೆವಲಪ್ ಮಾಡಿ ರಿಟೈನ್ ಮಾಡಲಿಕ್ಕೆ ವಾಟ್ ಚಾಲೆಂಜ್ ಅವು ನೇಚರಲ್ಲಿ ಇರ್ತಾವೆ. ವಿ ಆರ್ ನಾಟ್ ಕ್ರಿಯೇಟರ್ಸ್, ವಿ ಜಸ್ಟ್ ಮ್ಯಾನುಪ್ಯುಲೇಟೆಡ್ ಸಮ್ ಎಕ್ಸ್ಟೆಂಟ್. ಓಕೆ, But how do you get to know that that plant is not diseased? ಈಸಿ ಅಮ್ಮ. ಇನ್ಫೆಕ್ಷನ್ ತೊಗೊಂಬರೋದು, ಅದು ಕಂಟಿಸ್ ನೋಡೋದು, ಅದು ಕಂಟ್ಲಿಲ್ಲ ಅಂದರೆ ಇದು ರೆಸಿಸ್ಟೆಂಟು. ಇಟ್ಸ್ ವೆರಿ ಈಸಿ ಟು ಐಸೋಲೇಟ್ ಪ್ಯಾಥೋಜನ್ಸ್. ರೆಸಿಸ್ಟೆಂಟ್. There are so many infections for you will take every single and you will check. Yes, definitely ma. Every individual pathogen studied in detail. Excuse me sir, when this technique started sir, who ಅಯ್ಯೋ, ಏಜ್ ಬೇಕಮ್ಮ, ಇಂಡಿಯನ್ಸಿಗೆಲ್ಲ ಗೊತ್ತಿತ್ತು. ಇಟ್ಸ್ ಎ ಓಲ್ಡ್ ಟೆಕ್ನಿಕ್, ನಥಿಂಗ್. ಎಸ್ ಎಸ್ ಡೆಫಿನೆಟ್ಲಿ ಮಾ. Sir, why there is no ಚೈನೀಸ್ ಇದಾರಲ್ಲ, why there is no flowers in some trees? Flowers are fruits. ಹಾಂ, ಏನಾಗುತ್ತಮ್ಮ, ಅವು ಆಗ್ತವೆ. ಕೆಲವು ಸಲ ಏನಾಗ್ತದೆ ಗೊತ್ತಾ, ಸಮ್ ಮ್ಯೂಟೇಷನ್ ಅಕರ್ಸ್ ಇನ್ ಜೆನೆಟಿಕ್ಸ್ ಮಾ. ಅದರಿಂದ ಏನ when we get a symptoms like disease symptom on tree, we get a chemical spray. So ಅದು ಫರ್ದರ್ ಇನ್ಫೆಕ್ಷನ್ ಆಗಲ್ಲ, ಅಲ್ಲೇ ಇದಾಗ್ಬಿಡ್ತೀವಿ. Have you experimented sir? ಎಸ್ ಮಾ, ಕಂಟಿನ್ಯೂಸ್ಲಿ. But one type of disease is ಹ್ಞೂ ನಮ್ಮ, ಏನಾಗುತ್ತೆ, ಟೊಮೆಟೊಗೆ ಬರೋ ರೋಗ ಮನುಷ್ಯಗೆ ಬರಲ್ಲಮ್ಮ. ಸೊ ದಟ್ ರಿಕ್ವೈರ್ಡ್ಸ್ ಎ ಡೆಫಿನೆಟ್ ಹೋಸ್ಟ್ ಬೇಕು, ಅದಕ್ಕೆ ಎಲ್ಲ ಬೇಕಲ್ಲ. ಅದೇ ಥರ ಅವಕ್ಕೆ ಮೇಜರು 16 ನ್ಯೂಟ್ರಿಯೆಂಟ್ ಇದೆ. ಪ್ರೈಮರಿ ಅಂತ ಇಲ್ಲಿ ಏನು ಬೇಕು ಅಂದರೆ ಮೇಜರ್ NPK ಬೇಕು ಕಣಮ್ಮ. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್, ಇವು ಮೇಜರ್ ನ್ಯೂಟ್ರಿಯೆಂಟ್ಸು. ಅವು ಬಿಟ್ಟರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬಂದು ಇದು ಕ್ಯಾಲ್ಶಿಯಮ್ಮು, ಸಲ್ಫರು, ಮೆಗ್ನೀಷಿಯಮ್ಮು, ಕಾಪರ್, ಐರನ್, ಜಿಂಕ್, ಮ್ಯಾಂಗ್ನೀಸ್, ಇಷ್ಟು ಬೇಕು. ಸೊ ಇವುಗಳು ಇರೋವಂಥ ಸೋರ್ಸು ಅಂತಂದರೆ ಈಗೇನು ನಾವು ನಿಮಗೆ ತೋರಿಸ್ತಾ ಇದ್ದೀವಲ್ಲ, ಇದು ನೋಡಿ. then whenever snake bites how can you identify that is good or bad? It is better or sprayed? During cooking, what happens, if anything is there, that roasting, frying and boiling, everything will destroy ma. Don't worry. Sir, in ancient times there were not such ಅವಾಗ ಸತ್ತೋಗಿದಾರಮ್ಮ, ದೇ ಡೈಡ್ ಲೈಕ್ ಎನಿಥಿಂಗ್. ಮಾಸಲ್ಲಿ ಸತ್ತೋಗಿದ್ದಾರೆ, ಡೋಂಟ್ ವರಿ. ಮೇಡಮ್, ಏನು ಮೇಡಮ್ ಇವರು ಸ್ನೇಕ್ ಬೈಟ್ ಮಾಡಬೇಕು ಅಂದರೆ ಸಂಬಡಿ ಶುಡ್ ಡಿಸ್ಟರ್ಬ್ ದೆಮ್. ಅಂಡ್ ದ ಫುಡ್ ವಾಟ್ ಸ್ನೇಕ್ ಈಟ್ಸ್ ವಿ ಕಾಂಟ್ ಈಟ್ ದಟ್ ಅಲ್ವಾ. ಫ್ರಾಗು, ಇನ್ಸೆಕ್ಟ್ ನಾವು ತಿನ್ನಲ್ಲ. ಸೊ ಡೋಂಟ್ ವರಿ. ಅಂಡ್ ಇಂಟೆನ್ಷನಲಿ ದೇ ವೋಂಟ್ ಪಾಯ್ಸನ್ ಯುವರ್ ಫುಡ್ ಅಂಡ್ ದೇ ವೋಂಟ್ ಡೂ ದಟ್. ಓಕೆ, ಅಲ್ಲ, ಎಲ್ಲ ರೇರ್ ಕೇಸಲ್ಲಿ ಯು ಮೈಟ್ ಹ್ಯಾವ್ ಸೀನ್ ಸಮ್ ವಿಡಿಯೋಸ್ ವಿತ್ ಬೈಟಿಂಗ್ ಫ್ರೂಟ್ಸ್. ದಟ್ ಈಸ್ ಎಕ್ಸೆಪ್ಷನಲ್ ಮಾ. ವಿ ನೆವರ್ ಗೆಟ್ ದಟ್ ಕೈಂಡ್ ಆಫ್ ಚಾಲೆಂಜ್ ಇನ್ ರಿಸರ್ಚ್. ಈಗ ಇದನ್ನೆಲ್ಲ ಇದು ಮಾಡ್ತೀರಾ ಸಿಸ್ಟಮ್. ನೋಡಿ ಮಾ, ಈ ಥರ ಕಟ್ ಮಾಡಿ. ಸೊ ನೀವು ಇದಕ್ಕೆ ಈ ಥರ ಇನ್ಸರ್ಟ್ ಮಾಡಿಬಿಟ್ರಿ ಅಂದರೆ, ಇನ್ಸರ್ಟ್ ಮಾಡಿ ಟ್ಯಾಗ್ ಮಾಡಿದ್ರಿ ಅಂದರೆ ಇಟ್ ವಿಲ್ ಬಿಕಮ್ ಎ ಒನ್ ಪ್ಲ್ಯಾಂಟ್ ಆಗಿಬಿಡುತ್ತೆ. ಇದು ಯಾವುದು ಅಂದರೆ ನೀವು ಯಾವ್ದು ಇದನ್ನು ಚೂಸ್ ಮಾಡಿದ್ರಲ್ಲ ಆ ಗಿಡ ಬೆಳೀತಾ ಹೋಗ್ತದಲ್ಲ. ಓಕೆ, ನಿಮ್ಮ ಹತ್ರ ಯಾವುದೇ ವೆರೈಟಿ ಗಿಡ ಇದ್ರೂ ನಿಮಗೆ ಯಾವ್ದು ಬೇಕೋ ಅದನ್ನು ಪ್ಲ್ಯಾಂಟ್ ಮಾಡ್ಕೊಂಡು ಮಾಡ್ಕೋಬೋದು. ಒಬ್ಬರು ಸೈಂಟಿಸ್ಟು ಕರೆಕ್ಟ್ಪುರಲ್ಲ, ಮುಂಬೈಯಲ್ಲಿ ಮಾಡಿದ್ದಾರೆ. ಸೊಲನೇಷಿಯಸ್ ಅಂತ ಒಂದು ಸ್ಪೀಸೀಸು. ಅದರ ಅಂಡರು ಯಾವ ಬರ್ತವೆ ಅಂದರೆ ಪೊಟ್ಯಾಟೊ, ಬ್ರಿಂಜಾಲು, ಓಕೆ, ಇವೆಲ್ಲ ಬರ್ತವೆ.
ಸೊ ಮತ್ತು ಟೊಮ್ಯಾಟೋನು ಸೊಲನೇಶಿಯಸ್. ಸೊ ಏನು ಮಾಡಿದಾರೆ ಗೊತ್ತಾ ಅವರು, ದೇ ಕ್ರಿಯೇಟೆಡ್ ಎ ಪ್ಲಾಂಟ್ ಕಾಲ್ಡ್ ಪೊಮ್ಯಾಟೊ. ಪೊಮ್ಯಾಟೊ ಅಂದರೆ ಏನು ಗೊತ್ತಾ? ಪೊಮೊಗ್ರಾನೇಟ್ ಅಲ್ಲಮ್ಮ, ಪೊಟ್ಯಾಟೊ ಪ್ಲಸ್ ಟೊಮ್ಯಾಟೊ. ಸೊ ವಾಟ್ ಏನು ಮಾಡಿದ್ದಾರೆ, ದೇ ಯೂಸ್ ದ ಸೇಮ್ ಗ್ರಾಫ್ಟಿಂಗ್ ಟೆಕ್ನಿಕ್. So this is the floriculture of this university. Let's have a look on it.